ಪ್ರಿಯ ಬಾಂಧವರೇ, ಇವತ್ತು ಅಕ್ಟೋಬರ್ 7ನೇ ತಾರೀಕು ನಮ್ಮ ರೋಸರಿ ಮಾತೆಯವರ ಹಬ್ಬ. ನಮ್ಮ ಚರ್ಚನ್ನು ಹಾಗೂ ಕ್ಯಾಥೆಡ್ರಲನ್ನು ರೋಸರಿ ಮಾತೆಯ ಹೆಸರಿನಲ್ಲಿ ಕಂಡುಕೊಳ್ಳುತ್ತಾರೆ. ಇವತ್ತು ಚರ್ಚಿನ ಪರವಾಗಿ ನಾವು ಇಡೀ ತಿಂಗಳು, ಅಂದರೆ ಅಕ್ಟೋಬರ್ ತಿಂಗಳು, ಈ ಬಡವರಿಗೋಸ್ಕರ, ಇಲ್ಲಿರುವ ಎಲ್ಲ ಜನರಿಗೋಸ್ಕರ ಊಟದ ವ್ಯವಸ್ಥೆಯನ್ನು ಮಾಡಲು ನಾವು ಮುಂದಾಗಿದ್ದೇವೆ. ಅಕ್ಟೋಬರ್ 1ನೇ ತಾರೀಕಿನಿಂದ ಈ ಒಂದು ವ್ಯವಸ್ಥೆಯನ್ನು ಇಡೀ ತಿಂಗಳು ನಾವು ಮುತುವರ್ಜಿ ವಹಿಸಿ ಮಾಡಲಿದ್ದೇವೆ. ಆದ್ದರಿಂದ ಬಾಂಧವರೇ, ದೇವರ ಪ್ರೀತಿ ಅಗಾಧವಾದದ್ದು. ದೇವರ ಪ್ರೀತಿ ಎಲ್ಲರಿಗೂ ಸಲ್ಲುವಂಥದ್ದು. ಆ ಪ್ರೀತಿಯನ್ನು ನಾವು ಇತರರಿಗೆ ಹಂಚಬೇಕು. ಊಟ ನಮಗೆಲ್ಲರಿಗೂ ಒಂದು ಮುಖ್ಯವಾದ ಅಂಶ. ನಮ್ಮ ದೇಹ ಮನಸ್ಸನ್ನು ಬೆಳೆಸುವಂಥದ್ದು. ಈ ಊಟದ ವ್ಯವಸ್ಥೆಯನ್ನು ಸ್ನೇಹಾಲಯದವರು ಮಾಡುವಾಗ ಅವರಿಗೆ ಬೇಕಾಗಿರುವ ದಾನದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಆದ್ದರಿಂದ ಈ ತಿಂಗಳು ನಮ್ಮ ಮಾತೆ ಮರಿಯಮ್ಮನವರಿಗೆ ಸಲ್ಲುವಂಥ ತಿಂಗಳಾಗಿರುವುದರಿಂದ ಈ ಒಂದು ದಾನದ ವ್ಯವಸ್ಥೆಯನ್ನು ಅವರ ಊಟದ ವ್ಯವಸ್ಥೆಗಾಗಿ ನಾವು ಮಾಡಿದ್ದೇವೆ. ಇದರಿಂದ ಎಲ್ಲರಿಗೂ ಒಳಿತಾಗಲಿ, ದೇವರು ಎಲ್ಲರಿಗೂ ಆಶೀರ್ವಾದವನ್ನು ನೀಡಲಿ ಎಂದು ಆಶಿಸುತ್ತಾ, ನಮ್ಮ ಈ ಒಂದು ಯೋಜನೆಯು ಸಫಲವಾಗಲಿ ಎಂದು ದೇವರಲ್ಲಿ ಆಶಯವಿಡುತ್ತಾ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರೋಸರಿ ಮಾತೆಗೆ ಸಲ್ಲಿದ ಈ ಒಂದು ದೇವಾಲಯವನ್ನು ದೇವರು ಹರಸಲೆಂದು ಬೇಡುತ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.